26,000 ಕಂದಾಯ ನ್ಯಾಯಾಲಯ ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಮೂಲಕ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದಿರುವುದಕ್ಕೆ ಅಭಿನಂದಿಸುತ್ತೇನೆ. ಕಂದಾಯ ವ್ಯಾಜ್ಯಗಳನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ವಾಣಿಗಳಿಗೆ ಆಧಾರ ಜೋಡಣೆಯನ್ನು ಮಾಡಲಾಗಿದ್ದು, ಇದರಂತೆ ಜಿಲ್ಲೆಯಲ್ಲಿ 18 ಲಕ್ಷ ಪಾಣಿಗಳನ್ನು ಆಧಾರ ಜೋಡಣೆ ಮಾಡಲಾಗುತ್ತದೆ ಹಾಗೂ ಕಂದಾಯಗಳಿಗಾಗಿ ಅಸ್ತಿತ್ವದಲ್ಲಿ ಇರಲು 161 ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡಿ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಹಿಂದೆ ರೈತರ ಮಂಜೂರಾಗಿರುವ ಸರ್ಕಾರಿ ಭೂಮಿಯನ್ನು ದುರಸ್ತಿ ಮಾಡಿಸುವ ಉದ್ದೇಶದಿಂದ ದರಖಾಸ್ತು ಕೋರಿ ಆಂದೋಲನ ಕೈಗೆತ್ತಿಕೊಳ್ಳಲಾಗಿದೆ. ಇವರಿಗೆ 1500 ರೈತರ ಜಮೀನುಗಳನ್ನು ದರಖಾಸ್ತು ಕೋರಿ ಮಾಡಲಾಗಿದೆ. ಕಂದಾಯ ಇಲಾಖೆಯ ಹಳೆಯ ದಾಖಲೆ ಮತ್ತು ಕಡತಗಳನ್ನು ಸಂರಕ್ಷಿಸುವ ದೃಷ್ಟಿಯಿಂದ ಭೂ ಸುರಕ್ಷಾ ಯೋಜನೆಯನ್ನು ಜಾರಿಗೊಳಿಸಿದ್ದು, ಈಗಾಗಲೇ ಜಿಲ್ಲೆಯಲ್ಲಿ ಒಟ್ಟು 350 ಕೋಟಿ 350 ಲಕ್ಷ ಪುಟಗಳನ್ನು ದಾಖಲೆಗಳನ್ನು ಗಣಕೀಕರಣಗಳಾಗಿವೆ. ಮೃತ ಭೂಮಿ ಮಾಲೀಕರ ಹೆಸರಿನಲ್ಲಿ ಪಾಣಿಗಳನ್ನು ಮುಂದುವರಿಯುತ್ತಿರುವುದನ್ನು ಗಮನಿಸಿ ನಮ್ಮ ಸರ್ಕಾರವು ಪೌತಿ ಖಾತೆ ಆಂದೋಲನವನ್ನು ಕೈಗೆತ್ತಿಕೊಂಡಿದ್ದು, ಜಿಲ್ಲೆಯಲ್ಲಿ 1,65 ಲಕ್ಷ ಪೌತಿ ಖಾತೆಗಳನ್ನು ಮಾಡುವ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡಲಾಗುತ್ತದೆ ಹಾಗೂ ಪೌತಿ ಖಾತೆ ಮಾಡುವ ಮೂಲಕ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿರುವುದಕ್ಕೆ ಅಭಿನಂದಿಸುತ್ತೇನೆ. ಬಡವರ ಹಾಗೂ ಗ್ರಾಮೀಣ ಜನರ ಒಂದೇ ಸೂರಿನಡಿ ಕಡಿಮೆ ವೆಚ್ಚದಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡುವ ಉದ್ದೇಶದಿಂದ ಹಾಲಿರುವ ಲ್ಯಾಬೊರೇಟರಿಗಳನ್ನು ಉನ್ನತೀಕರಿಸಿ IPHL ಲ್ಯಾಬ್ಗಳಾಗಿ ಪರಿವರ್ತಿಸುವ 95 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾಗುವುದು. ತುರ್ತು ಆರೋಗ್ಯ ಬಿಕ್ಕಟ್ಟನ್ನು ಎದುರಿಸುವವರಿಗೆ ತಕ್ಷಣದಲ್ಲಿ ಸೂಕ್ತ ಚಿಕಿತ್ಸೆ ಮತ್ತು ಆರೈಕೆ ನೀಡುವ ಉದ್ದೇಶದಿಂದ ಕ್ರಿಟಿಕಲ್ ಕೇರ್ ಬೆಡ್ಗಳನ್ನು ನಿರ್ಮಿಸಲು ಪ್ರಾರಂಭಿಸಲು 16,63 ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗೆ ಸರ್ಕಾರವು ಅನುಮತಿ ನೀಡಿದೆ. 50 ಹಾಸ್ಪಿಟಲ್ ಕ್ರಿಟಿಕಲ್ ಕೇರ್ ಲ್ಯಾಬ್ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಮಂಡ್ಯ ಜಿಲ್ಲೆಯ ಅಗೂರಿನಲ್ಲಿರುವ ಸೂಪರಾಜನ ಸತ್ಯಾಗ್ರಹ ಸೌಧವು ಕರ್ನಾಟಕದ ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ಸ್ಮಾರಕವಾಗಿದೆ. ಸೂಪರಾಜನ ಸತ್ಯಾಗ್ರಹ ಸೌಧವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡುವ ನಿಟ್ಟಿನಲ್ಲಿ ನಿರ್ವಹಣಾ ಸಮಿತಿಯನ್ನು ರಚಿಸಲಾಗಿದೆ. ಸರ್ಕಾರ ಈಗಾಗಲೇ 2 ಕೋಟಿ ಹಣ ಬಿಡುಗಡೆಯಾಗಿದೆ. ಲೋಕೋಪಯೋಗಿ ಇಲಾಖೆಯಿಂದ ಈ ವರ್ಷ 887 ಕೋಟಿ ವೆಚ್ಚದಲ್ಲಿ 28 ಕಾಮಗಾರಿಗಳನ್ನು ಅನುಮೋದನೆ ನೀಡಲಾಗಿದೆ. ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಪಾಂಡುಪುರ ಚಂದ್ರಾಯಪಟ್ಟಣ ರಾಜ್ಯ ಹೆದ್ದಾರಿಯನ್ನು ಅಭಿವೃದ್ಧಿಗೊಳಿಸಲು ಈಗಾಗಲೇ ರಾಜ್ಯ ಹೆದ್ದಾರಿ ಇಲಾಖೆಯಿಂದ 709 ಕೋಟಿ ವೆಚ್ಚಕ್ಕೆ DPR ಅನ್ನು ತಯಾರಿಸಲಾಗಿರುತ್ತದೆ. 26-22ನೇ ಸಾಲಿನ ಸೇವೆಯಲ್ಲಿದ್ದಾಗ ಮರಣ ಹೊಂದಿರುವ ಗ್ರಾಮ ಪಂಚಾಯತಿ ನೌಕರ ಕುಟುಂಬದ 10 ಅವಲಂಬಿತರಿಗೆ ನೇಮಕಾತಿ ಆದೇಶವನ್ನು ಪತ್ರಗಳನ್ನು ನೀಡಲಾಗಿದೆ. ಕ್ಯಾರಪೇಟೆ, ಪಾಂಡುಪುರ ಮತ್ತು ನವಲಿ ತಾಲೂಕಿನ ಒಟ್ಟು 2,257.37 ಲಕ್ಷಗಳ ವೆಚ್ಚದಲ್ಲಿ ಮತದಾರರ ನಿರ್ವಹಣಾ ಘಟಕಗಳನ್ನು ನಿರ್ಮಿಸಲಾಗಿದೆ. ಕ್ಯಾರಪೇಟೆ, ಪಾಂಡುಪುರ, ನಾಲ್ಕಮಲ ಮತ್ತು ಶ್ರೀರಂಗಪಟ್ಟಣ ತಾಲೂಕುಗಳಲ್ಲಿ ಟ್ರಾಫಿಕ್ ಕಾರ್ಯವನ್ನು ವೈಜ್ಞಾನಿಕವಾಗಿ ನಿರ್ವಹಣೆ